ಬಿಗ್ ಬಾಸ್ ಅನುಭವದ ಬಗ್ಗೆ ನಾನು ತುಂಬ ಮಾತಾಡ್ತಾನೆ ಇದ್ದೀನಿ. ಎಷ್ಟು ಒಳ್ಳೇದು ನಡೆಯುತ್ತೋ ಅಷ್ಟೇ ಕೆಟ್ಟದಾಗಿರುವಂಥ ಎಕ್ಸ್ಪೀರಿಯನ್ಸಸ್ ನಮಗೆ ನಡೆಯುತ್ತೆ ಮನೆ ಒಳಗಡೆ. ಯಾಕಂದರೆ ಆ ಮನೆ ಬಿಟ್ಟು ನಮಗೆ ಬೇರೆ ಏನು ಗೊತ್ತಿರಲ್ಲ, ಗೊತ್ತಾಗಲ್ಲ, ಹೊರಗಡೆ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಊಹೆನೂ ಇರಲ್ಲ. ಆಚೆ ನೀವೆಲ್ಲರೂ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ತಿದ್ದೀರಾ ಅಥವಾ ಎಷ್ಟು ಕೆಟ್ಟದಾಗಿ ನೋಡ್ತಿದ್ದೀರಾ ನಮ್ಮನ್ನು ಅನ್ನೋದು ನಮಗೆ ಹೊರಗೆ ಬಂದಮೇಲೆ ಅಷ್ಟೇ ಗೊತ್ತಾಗುತ್ತೆ. ನನ್ನ ವಿಚಾರದಲ್ಲಿ ಎಲ್ಲರೂ ನನ್ನನ್ನು ತುಂಬ ಮೆಚ್ಕೊಂಡಿದ್ದಾರೆ. ನಾನು ಮಾತಾಡೋ ರೀತಿ ಇರ್ಬೋದು, ಆಟ ಆಡಿದಂಥ ರೀತಿ ಇರ್ಬೋದು, ಎಲ್ಲವನ್ನೂ ತುಂಬ ಮೆಚ್ಕೊಂಡಿದ್ದಾರೆ. ನನಗೆ ಮನೆ ಮಗಳು ಅಂತ ಪ್ರೀತಿ ಕೊಟ್ಟಿದ್ದಾರೆ, ಬೆಂಕಿ ಅಂತ ಹೆಸರಿಟ್ಟು ಕರೆದಿದ್ದಾರೆ. ಸೊ ಐ ಆಲ್ವೇಸ್ ಫೀಲ್ ಬ್ಲೆಸ್ಡ್. ತುಂಬ ಖುಷಿ ಆಗುತ್ತೆ. ನಾನು ಯಾವಾಗ ಮೆಸೇಜಸ್ ನೋಡಿದಾಗ್ಲೂ ಬ್ಯಾಂಗ್ಳೂರಿಯನ್ಸಿಂದ ಮೆಸೇಜಸ್ ಎಷ್ಟು ಬರುತ್ತೋ ಮೈಸೂರಿಯನ್ಸಿಂದ ಕೂಡ ಅಷ್ಟೇ ಮೆಸೇಜಸ್ ಬರುತ್ತೆ. ಸೊ ಐಮ್ ಸೊ ಹ್ಯಾಪಿ. ಇದೆ ಒಳ್ಳೊಳ್ಳೆ ಸಿನಿಮಾಗಳ ಡಿಸ್ಕಷನ್ಸ್ ನಡೀತಾ ಇದೆ. ಅದ್ರ ಜೊತೆಗೆ ನಾನು ಕುಪ್ಪಂಡಾಸ್ ಪ್ರೊಡಕ್ಷನ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಒಂದು ಪ್ರೊಡ್ಯೂಸರ್ ಆಗೋದಕ್ಕೆ ಏನು ಮಾಡಬೇಕು ಅದ್ರ ಹೋಮ್ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಪ್ರೊಡಕ್ಷನ್ ಹೌಸಿಂದ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಕೂಡ ಬರುತ್ತೆ. ಇದು ನನ್ನ ಫಸ್ಟ್ ಸ್ಟೆಪ್. ಯಾಕೆ ಅಂತಂದರೆ ನಾವು ಆರ್ಟಿಸ್ಟ್ಗಳಾಗಿ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಲೆವೆಲ್ ಆಫ್ ಸ್ಟ್ರಗಲ್ನ ನೋಡ್ಕೊಂಡೇ ಬಂದಿರ್ತೀವಿ. ಒಬ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಇನ್ನೊಬ್ರಿಗೆ ತೀರಾ ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಕೆಲವ್ರಿಗೆ 50-50 ಆಗಿರುತ್ತೆ. ಸೊ ಆ 50-50 ಮಧ್ಯದಲ್ಲಿ ಇರುವಂಥ ಒಂದು ಆರ್ಟಿಸ್ಟ್ ನಾನಾಗಿದ್ದೆ. ಸೊ ನನಗೆ ಆ 50% ಆಫ್ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಏನಾಗಿತ್ತು ಅದು ಇನ್ನೊಬ್ರಿಗೆ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಸಾಧ್ಯ ಆದ ಮಟ್ಟಿಗೆ ಒಳ್ಳೆ ಪ್ರತಿಭೆಗಳಿಗೆ ಒಳ್ಳೆ ಹೆಸರು ತಂದುಕೊಡೋದಕ್ಕೆ ಸಹಾಯ ಮಾಡಬೇಕು ಅಂತ ಪ್ರೊಡಕ್ಷನ್ ಹೌಸ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಅದ್ರ ಜೊತೆಗೆ ಒಂದು ಸಿಲ್ವರ್ ಶಾಪ್ ಓಪನ್ ಮಾಡೋ ಪ್ಲಾನ್ ಇದೆ. ಪ್ರಾಬಬ್ಲಿ ಈ ಮಂತ್ ಎಂಡ್ ಅಷ್ಟರಲ್ಲಿ ಸ್ಟಾರ್ಟ್ ಆಗುತ್ತೆ ವಿಜಯನಗರಲ್ಲಿ, ಬೆಂಗಳೂರು ವಿಜಯನಗರಲ್ಲಿ. ವರ್ತೂರ್ ಸಂತೋಷ್ ಅವ್ರ ಮತ್ತೆ ನಿಮ್ಮ ಬಾಣಿ ತುಂಬಾ ಫೇಮಸ್ ಆಗಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ವರ್ತೂರ್ ಸಂತೋಷ್ ಅವ್ರನ್ನ ಇಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡಿದ್ರೆ ನಾನು ಹೇಳ್ತಾ ಇದ್ನಪ್ಪ, ಇವಾಗ ಹೇಳಲ್ಲ ನಾನು. ಒಳ್ಳೆ ಸ್ನೇಹಿತರು. ನನಗೆ ಅವರ ಮುಗ್ಧತೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವ್ರ ಜೊತೆ ಕೆಲವೊಂದು ಸನ್ನಿವೇಶಗಳಲ್ಲಿ ಸಲಿಗೆ ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಅದು ಬಿಟ್ಟರೆ ಹಾಗೆ ಕಾರ್ತಿಕ್ ಕೂಡ. ಬಟ್ ಎಸ್, ಕಾರ್ತಿಕ್ ಬಗ್ಗೆ ನೀವು ಯಾರು ಹಂಗೆ ಕೇಳಲ್ಲ, ವರ್ತೂರ್ ಬಗ್ಗೆ ಮಾತ್ರ ಕೇಳ್ತೀರಾ. ನನಗೂ ಹೊರಗೆ ಬಂದ್ಮೇಲೆ ಗೊತ್ತಾಗಿದೆ ಆ ಬಾಂಡಿಂಗ್ ಆ ಲೆವೆಲಲ್ಲಿ ಚೆನ್ನಾಗಿತ್ತು ಅಂತ. ಅಂದರೆ ನಿಮ್ಮ ವರ್ಷನ್ನಲ್ಲಿ ನಾವಿಬ್ರು ನೋಡಲಿಲ್ಲ, ನಿಜ ಹೇಳಬೇಕು ಅಂತಂದರೆ. ನಾನಾಗಲಿ ವರ್ತೂರ್ ಅವರಾಗಲಿ ನೀವೆಲ್ಲರೂ ನೋಡ್ತಾ ಇರೋ ವರ್ಷನಲ್ಲಿ ಆ್ಯಕ್ಚುಲಿ ನಾವು ನೋಡಲಿಲ್ಲ. ಸೊ ಹಾಗಾಗಿ ನಾವು ಒಳ್ಳೆ ಸ್ನೇಹಿತರಾಗಿ ಇದ್ದೀವಿ. ಅದೇ ಅಷ್ಟು ಪ್ರೀತಿಯ ಫ್ರೆಂಡ್ಶಿಪ್ ಅಂತ ನಾನು ನೋಡಿರಲಿಲ್ಲ ಮನೆ ಒಳಗಡೆ. ಸೊ ಹೊರಗೆ ಬಂದಮೇಲೆ ಗೊತ್ತಾಯಿತು. ಹೌದು, ಕೆಲವೊಂದು ವೀಡಿಯೋಗಳನ್ನ ನೋಡಿದಾಗ ನನಗೂ ಕೂಡ ಇದು ಕ್ಯೂಟ್ ಆಗಿದೆಯಲ್ಲ, ಕ್ಯೂಟಾಗಿ ಅನ್ಸುತ್ತಲ್ಲ ಅಂತ ಒಂದು ಸ್ಮೈಲ್ ನನ್ನ ಮುಖದಲ್ಲೂ ಬಂದಿರೋದಿದೆ. ಬಟ್ ನಮ್ಮ ಸ್ನೇಹ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಅವ್ರು ಇರೋ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ನಿಜವಾಗ್ಲೂ ನಾನು ಕಾಲ್ ಶೀಟಿಗೆ ವೆಯ್ಟ್ ಮಾಡಬೇಕಾಗುತ್ತೆ. ವರ್ತೂರ್ ಸಂತೋಷ್ ಅವರು ಆರ್ಟಿಸ್ಟ್ ಅಲ್ಲ ಅಂತ ನಾವೇನು ಮನೆ ಒಳಗಡೆ ಅಂದ್ಕೊಂಡಿದ್ವಿ, ಹೊರಗೆ ಬಂದಮೇಲೆ ನೋಡಿದ್ರೆ ಆರ್ಟಿಸ್ಟ್ಗಳಿಗಿಂತ ಹೆಚ್ಚು ಬ್ಯುಸಿ ಆಗಿದ್ದಾರೆ ಅವರು. ಸೊ ಅವ್ರ ಕಾಲ್ ಶೀಟ್ ಸಿಕ್ಕರೆ ಖಂಡಿತವಾಗ್ಲೂ ನಾವು ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ವರ್ತೂರ್ ಸಂತೋಷ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಬಹುದು. ಆ್ಯಕ್ಚುಲಿ ನಾನು ಈಗ ಬರ್ತಾ ಕೂಡ ಅದನ್ನೇ ನೋಡ್ಕೊಂಡು ಬರ್ತಾ ಇದ್ದೆ, ಲೈಕ್ ಹೇಳ್ಕೊಂಡು ಬರ್ತಾ ಇದ್ದೆ. ನನ್ನ ಮೊದಲನೇ ರಿಲೀಸ್ ಆಗಿರೋ ಸಿನಿಮಾ ಬಂದು ಪಾರಿಜಾತ. ನಾನು ಅದರಲ್ಲಿ ದಿಗಂತ್ ಅವರ ತಂಗಿ ಪಾತ್ರ ಮಾಡಿದ್ದೀನಿ. ಸೊ ನನ್ನ ಫಸ್ಟ್ ಅದು ಒಂದು ಶೂಟ್ ಆಗಿದ್ದು ಇಲ್ಲೇ ಮೈಸೂರಿನಲ್ಲಿ. ಈಗ ಎಂಟ್ರಿ ಆಗಬೇಕಾದ್ರೆ ಅದನ್ನೇ ನೆನೆಸ್ಕೊಂಡು ಬರ್ತಾ ಇದ್ದೆ. ನಾನು ಇಲ್ಲೇ ಅಲ್ವಾ ಫಸ್ಟ್ ಶೂಟ್ ಮಾಡಿದ್ದು ನಾನು ಅನ್ನೋ ರೀತಿಯಲ್ಲಿ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಮೈಸೂರಿನಲ್ಲಿ ಆಗಿರೋ ಅಂಥದ್ದು. ಆ್ಯಂಡ್ ನನಗೆ ಮೈಸೂರು ಪಾಕ್ ಅಂದರೆ ತುಂಬ ಇಷ್ಟ. ಸೊ ಹುಡ್ಕೊಂಡು ಹೋಗಿ ಮೈಸೂರು ಪಾಕ್ನ ತಿಂತಿದ್ದೆ. ಆ್ಯಂಡ್ ಇಲ್ಲಿ ಸ್ಪೆಷಲಾಗಿ ಮೈಸೂರಿಗೆ ನಾನು ಬರ್ತಾ ಇದ್ದಿದ್ದೆ ನಾನು ಮೈಸೂರು ಪಾಕ್ ತಿನ್ನಬೇಕು ಅಂತ. ಹುಡ್ಕೊಂಡು ಬಂದು ತಿಂದಂಥ ಎಕ್ಸ್ಪೀರಿಯನ್ಸ್ ಕೂಡ ಇದೆ ನನಗೆ. ಸೊ ಐ ಲವ್ ದ ಫುಡ್ ಹಿಯರ್, ಎಸ್ಪೆಷಲಿ ಮೈಸೂರು ಪಾಕ್ ಹಾಗೂ ಹನುಮಂತು ಪಲಾವ್. ಇದೆರಡನ್ನ ನಾನು ತಿನ್ನೋದಕ್ಕೋಸ್ಕರ ಬೆಂಗಳೂರಿಂದ ಹುಡ್ಕೊಂಡು ಬಂದಿರೋಂಥ ಸನ್ನಿವೇಶಗಳಿದೆ. ನನಗೆ ಇಲ್ಲಿ ಜಾಗ ಕೂಡ ಇಷ್ಟ, ಫುಡ್ ಕೂಡ ಇಷ್ಟ, ಜನರು ಇಷ್ಟ. ಪ್ರೇಮಿಗಳ ದಿನಾಚರಣೆಗೆ ಏನು ಮಾಡೋಕ್ಕಾಗುತ್ತೆ. ಎಲ್ರಿಗೂ ಐ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಎಲ್ಲ ಪ್ರೇಮಿಗಳು ತುಂಬ ಚೆನ್ನಾಗಿರಿ, ಖುಷಿಯಾಗಿರಿ, ಒಂದಾಗಿರಿ.